ಇದು ಚಟ್ನಿ ಪೌಡ್ರ್ ಅಂತ, ಅಂದರೆ ಇದು ಸಿಂಪಲ್ಲಾಗಿ ಮಾಡೋದು. ಕಡಲೆ ಬೀಜ ಒಂದು 3 ಸ್ಪೂನು, 3 ಟೀ ಸ್ಪೂನು, ಒಂದು ಉದ್ದುದ್ದು ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟು, ಒಂದು 3-4 ಹೋಳು ಬೆಳ್ಳುಳ್ಳಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಸುಮ್ಮನೆ 2 ಸುತ್ತು ಬರೋ ಥರ ಈ ಥರ ಮಾಡಿಕೊಂಡು ಇದು ಒಂದು ಸ್ವಲ್ಪ ಈ ಥರ ಇದೆ, ತರಿಯಾಗಿದೆ. ಇನ್ನೊಂದು ಚೂರು ಹಾಕ್ಕೋಬೇಕು. ಆ ಥರ ಇದ್ದರೆ ನೋಡಿ, ಈ ಥರ ಇರುತ್ತೆ. ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.